ನ್ಯೂಸ್ನೊಳಗಿರ್ಲಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಟೀಸರ್ನ ಜೊತೆ ಚಿತ್ರತಂಡವೇ ಕೆಲವೊಂದು ಮಾಹಿತಿಗಳನ್ನು ಬಿಟ್ಟುಕೊಟ್ಟಿದೆ. ಕೆಂಡಾ ಸಿನಿಮಾದ ಫ್ಲೇವರ್ ಹೇಗಿರಲಿದೆ ಎಂಬುದು ಇದರಿಂದ ಗೊತ್ತಾಗಿದೆ. ಹಾಗಂತ ಟೀಸರ್ನಲ್ಲಿ ಪೂರ್ತಿ ಕತೆ ಬಯಲಾಗಿಲ್ಲ. ಕುತೂಹಲ ಸೃಷ್ಟಿಸುವಲ್ಲಿ ಈ ಟೀಸರ್ ಯಶಸ್ವಿಯಾಗಿದೆ. ಸಾವು ಎಲ್ಲರಿಗೂ ಖಚಿತ. ನಾನು ಸಾಯ್ತೀನಿ, ನೀವೆಲ್ಲರೂ ಸಾಯ್ತೀರಾ. ಇರೋದೊಂದೇ ಬದುಕು. ಏನ್ ಮಾಡ್ತೀರಾ? ಬದುಕು ನಮಗ್ ಬೇಕಾದ ಕಟ್ಕೊಂಡಿಲ್ಲ ಅಂದ್ರೆ ಅದಕ್ಕಿಂತ ಸಾವೇ ಮೇಲು. ಎರಡು ದಾರಿ ಇದೆ ಜೀವನದಲ್ಲಿ. ಒಂದು ಕರ್ಮದ ದಾರಿ, ಇನ್ನೊಂದು ಜ್ಞಾನದ ದಾರಿ. ನೀನು ನಮಗ್ ಕೆಲಸ ಮಾಡ್ತೀಯಾ ಅಂತ ಯಾರಿಗೂ ಹೇಳ್ಬಾರ್ದು. ನಾನು ನೋಡ್ಕೋತೀನಿ, ಜೊತೆಗಿರೋದು. ಹಣ ಏನಾದರೂ ಬೇಕಂದ್ರೆ ಹೇಳಿ. ಸರ್ ನಮ್ಮ ಹುಡುಗ ಸರ್ ಸುಬ್ಬ. ಸಹದೇವ್ ಕೆಲವಡಿ ಅವರು ಕೆಂಡ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದಾರೆ. ಒಂದಷ್ಟು ದಿನಗಳ ಹಿಂದೆ ಮೋಷನ್ ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ಭಾರಿ ಕುತೂಹಲ ಮೂಡಿಸಿತು ಕೆಂಡ ಸಿನಿಮಾದ ಟೀಮ್. ಆ ಬಳಿಕ ಸಿನಿ ಪ್ರಿಯರ ವಲಯದಲ್ಲಿ ಇದರ ಬಗ್ಗೆ ಒಂದು ಪಾಸಿಟಿವ್ ಟಾಕ್ ಶುರುವಾಗಿತ್ತು. ಅದರ ಬೆನ್ನಲ್ಲೇ ಪಾತ್ರಗಳ ಪರಿಚಯ ಮಾಡುವಂತಹ ವಿಡಿಯೋ ಅನಾವರಣ ಮಾಡಿ ಗಮನ ಸೆಳೆಯಲಾಗಿತ್ತು. ಆ ಬಳಿಕ ಟೀಸರ್ಗಾಗಿ ನಿರೀಕ್ಷೆ ಮೂಡಿತ್ತು. ನಿರೀಕ್ಷೆಯಂತೆ ಕೆಂಡ ಸಿನಿಮಾ ಟೀಸರ್ ಬಿಡುಗಡೆ ಆಗಿ ಸದ್ದು ಮಾಡ್ತಿದೆ. ಆಗ್ಬಿಟ್ರೆ ಸಿನಿಮಾಗಳು ಕಂಟಿನ್ಯೂ ಆಗತ್ತೆ, ಇಲ್ಲಾಂದ್ರೆ ಬಿಗ್ ಸ್ಕೇಲ್ ಅಷ್ಟೇ ಆಗತ್ತೆ. ಇಲ್ಲಾಂದ್ರೆ ಇನ್ ಮಿಕ್ಕಿದೆಲ್ಲ OTT ಅಂತಾರೆ. OTT ಎಲ್ಲ ತಗೊಳ್ಳಲ್ಲ, ಅವ್ರದ್ದು ಬೇರೆ ಬಿಸ್ನೆಸ್ ಮಾಡೆಲ್ ಇರುತ್ತೆ ಅಲ್ವಾ. ಸೊ ಮಾಸ್ ಅಂಶಗಳು ಈ ಟೀಸರ್ನಲ್ಲಿ ಇವೆ. ಅಷ್ಟೇ ಅಲ್ಲದೆ ಡಿಫರೆಂಟ್ ಆದಂತಹ ಕತೆ ಎಳೆ ಏನು ಎಂಬುದರ ಸುಳಿವು ಕೂಡ ಈ ಟೀಸರ್ನಲ್ಲಿ ಬಿಟ್ಟುಕೊಡಲಾಗಿದೆ. ನಾವು ಸುದ್ದಿ ಮಾಡೋರು ಸುದ್ದಿಯಲ್ಲಿ ಬರಲ್ಲ ಅಂತ ಹೇಳಿದ್ಯಾ ನಿಮ್ ಫ್ರೆಂಡ್ಗೆ? ಈ ಗಲಾಟೆಗಳು, ಈ ಪ್ರೊಟೆಸ್ಟ್ ಇದನ್ನೆಲ್ಲ ಯಾರೋ ಮಾಡಿಸ್ತಾ ಇದ್ದಾರೆ. ನಾವು ಆವರೇಜ್ ಆಗಿರೋ ಹುಡುಗರು ಮಾತ್ರ ನೋಡ್ತಿರೋದು. ನನ್ನ ದಂಗೆ ನಮ್ಮ ಅಸ್ತಿತ್ವ. ಸಾಕು ಬಿಟ್ಬಿಡ ಕೆಲಸ. ನಿಮ್ ಕುದುರೆ ತುಂಬಾ ಹಾರಾಡ್ತಾ ಇದೆ. ದೊಡ್ಡ ಬೋಳಿ ಮಗ ಅವನು. ನ್ಯೂಸ್ನೊಳಗಿರ್ಲಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಒಂದೇ ಬಗೆಯ ಟ್ರೆಂಡ್ ಫಾಲೋ ಮಾಡ್ತಿದ್ದಾರೆ. ಅವುಗಳ ನಡುವೆಯೇ ಭಿನ್ನ ಪ್ರಯೋಗಗಳು ಆಗ್ತಿವೆ. ಅದಕ್ಕೆ ಉತ್ತಮ ಉದಾಹರಣೆಯೇ ಕೆಂಡ ಸಿನಿಮಾ ಎಂಬ ಅಭಿಪ್ರಾಯ ಸಿನಿ ಪ್ರಿಯರಲ್ಲಿ ಮೂಡುವ ಮಟ್ಟಕ್ಕೆ ಈ ಟೀಸರ್ ಗಮನಾರ್ಹವಾಗಿದೆ. ಅವಾಗವಾಗ ಎತ್ತು ಕೂರಿಸ್ತಾ ಇರ್ಬೇಕಷ್ಟೇ. ಏನೋ ಗ್ರಾಸ್ತಿದ್ಯಾ? ಈ ಹುಡುಗರಿಗೆ 20 ರೂಪಾಯಿ ಕೊಟ್ಟರು ಸಾಕು, ಪದೇ ಮಾಡ್ಬಿಡ್ತಾರೆ. ಪೆಟ್ರೋಲ್ಗೆ ಭಯ, ಆತಂಕ, ದುಃಖ, ಗೋಳಾಟ ಅವೆಲ್ಲ ಬಿಟ್ಟು ಇನ್ನೇನು ಕೊಟ್ಟಿದ್ದಾರೆ ಇವರೆಲ್ಲ ನನಗೆ. ನೀನು ನಿನ್ನ ಕೆಲಸ ಏನಿದೆ ಅಷ್ಟು ಮಾಡು. ಇವತ್ತು ಸಿಕ್ಕಾಕೋಬೇಕಲ್ಲ ಇರೋದು ನಿಮಗೆ. ಪೊಲೀಸ್ ಕೈ ತಗಲಾಕೊಂಡ್ಲಿ ಮೂಲೆ ಹಾಕೊಂಡು ಹಂಗೆ ಗುಂಪ್ತಾರೆ. ಒಬ್ಬ ಸಾಮಾನ್ಯ ಹುಡುಗನ ವ್ಯವಸ್ಥೆಯ ಅಡಕತ್ತರಿಗೆ ಸಿಕ್ಕಿಕೊಂಡು ಅಸಾಮಾನ್ಯರಿಗೆ ಅಬ್ಬರಿಸುವ ಕಥೆಯ ಕೆಂಡ ಸಿನಿಮಾದ ಕತೆ ಎಂದು ಚಿತ್ರತಂಡ ಹೇಳಿಕೊಂಡಿದೆ. ಟೀಸರ್ನ ಜೊತೆ ಚಿತ್ರತಂಡವೇ ಕೆಲವೊಂದು ಮಾಹಿತಿಗಳನ್ನ ಬಿಟ್ಟುಕೊಟ್ಟಿದೆ. ಕೆಂಡ ಸಿನಿಮಾದ ಫ್ಲೇವರ್ ಹೇಗಿರಲಿದೆ ಎಂಬುದನ್ನ ಇದರಿಂದ ಗೊತ್ತಾಗಿದೆ. ಹಾಗಂತ ಟೀಸರ್ನಲ್ಲಿ ಪೂರ್ತಿ ಕತೆ ಬಯಲಾಗಿಲ್ಲ. ಕುತೂಹಲ ಸೃಷ್ಟಿಸುವಲ್ಲಿ ಈ ಟೀಸರ್ ಯಶಸ್ವಿಯಾಗಿದ್ದು, ಈ ಮೊದಲು ಗಂಟು ಮೂಟೆ ಸಿನಿಮಾ ಮಾಡಿದ ತಂಡವೇ ಸೇರಿಕೊಂಡು ಈ ಕೆಂಡ ಸಿನಿಮಾ ಜನರ ಮುಂದಿಡಲು ಬರುತ್ತಿದೆ. ಆ ಕಾರಣದಿಂದಲೂ ಈ ಸಿನಿಮಾ ವಿಶೇಷ ಎನಿಸಿಕೊಂಡಿದೆ. ನಮ್ ಕೆಲಸ ಆಗೋಗಿದೆ, ನಮ್ ಕೈಯಲ್ಲಿ ಇನ್ನೇನು ಇಲ್ಲ. ಈಗ ಒಂದು ಚಿತ್ರ ಬಿಡಿಸ್ಬಿಟ್ಟು ಸರ್ ಇದು ನಾನು ಬಿಡಿಸಿರೋ ಚಿತ್ರ, ಇದು ಆಕ್ಚುಲಿ ಇದು ಹಿಂಗಿರತ್ತೆ ಅಂತ ಹೇಳ್ದಂಗೆ ಆಗ್ಬಿಡುತ್ತೆ. ಸೊ ಇನ್ನೇನಾದ್ರೂ ಜನಕ್ಕೆ ಬಿಟ್ಟಿರೋದು, ಜನ ನೋಡ್ಬೇಕು, ನೀವು ನೋಡಿ ಮೆಚ್ಕೋಬೇಕು, ಅಥವಾ ಏನ್ ಕ್ರಿಟಿಸಿಸಮ್ ಏನೇ ಇದ್ರು ನಮ್ಗೆ ಹೇಳೋದು, ನಾವು ತಗೋತೀವಿ ಅಂತ. ಬಟ್ ಗಂಟು ಮೂಟೆ ಸಿನಿಮಾದ ನಿರ್ದೇಶಕಿ ರೂಪಾರಾವ್ ಅವರು ಕೆಂಡ ಚಿತ್ರಕ್ಕೆ ಬಂಡವಾಳ ಹೂಡ್ತಿದ್ದಾರೆ. ಇನ್ನ ಗಂಟು ಮೂಟೆ ಚಿತ್ರದ ಛಾಯಾಗ್ರಾಹಕರಾಗಿ ಅಮಯುಕ್ತಿ ಸ್ಟುಡಿಯೋಸ್ ಮೂಲಕ ನಿರ್ಮಾಣದಲ್ಲೂ ಭಾಗಿಯಾಗಿದ್ದ ಸಹದೇವ್ ಕೆಲವಡಿ ಅವರು ಈಗ ಕೆಂಡ ಸಿನಿಮಾಕ್ಕೆ ನಿರ್ದೇಶನ ಮಾಡಿದ್ದಾರೆ. ರಂಗಭೂಮಿ ಕಲಾವಿದರೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರಗಳನ್ನು ನಿಭಾಯಿಸಿದ್ದು ಗೋಪಾಲ ದೇಶಪಾಂಡೆ, BV ಭರತ್, ವಿನೋದ್ ರವಿಚಂದ್ರನ್, ಪ್ರಣವ್ ಶ್ರೀಧರ್ ಮುಂತಾದವರು ಪಾತ್ರವರ್ಗದಲ್ಲಿದ್ದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್. ನಮಸ್ಕಾರ, ರಾ ಟಿವಿಯ ಸುದ್ದಿ ವಿಶೇಷಕ್ಕೆ ಸ್ವಾಗತ. ನಮ್ಮ ಈ ಮಧ್ಯಾಹ್ನದ ವಿಶೇಷ ಕಾರ್ಯಕ್ರಮ ಮರುಪಳ್ಳಿಯ ನರಸಿಂಹ ಶಾಸ್ತ್ರಿಗಳ ಬಗ್ಗೆ. ಮೊದಲ ಶೋ ಮುಗಿಯೋ ಮುಂಚೆನೆ 10 ನಿಮಿಷದ ಸಿನಿಮಾ ಪೋಸ್ಟ್ ಈಗ ನಮ್ಮ ರಾ ಟಿವಿಗೆ ಮಾತ್ರ ದೊರೆತಿದೆ. ಜಯಂತ್ ಕಾಯ್ಕಿಣಿ ಪುತ್ರ ರಿತ್ವಿಕ್ ಕಾಯ್ಕಿಣಿ ಅವರು ಕೆಂಡ ಸಿನಿಮಾ ಮೂಲಕ ಸಂಗೀತ ನಿರ್ದೇಶಕರಾಗ್ತಿದ್ದಾರೆ ಎಂಬುದು ವಿಶೇಷ. 2 ಹಾಡುಗಳಿಗೆ ಜಯಂತ್ ಕಾಯ್ಕಿಣಿ ಸಾಹಿತ್ಯ ಬರೆದಿದ್ದಾರೆ. ಶ್ರೇಯಾಂಕ್ ನಂಜಪ್ಪ ಅವರು ಈ ಚಿತ್ರಕ್ಕೆ ಶಬ್ದ ಸಂಯೋಜನೆ ಮಾಡಿದ್ದಾರೆ. ತಾಜಾ ಸುದ್ದಿ ಇದು ಇಂದಿನ ತಲೆಬರಹ. ಆಗೋ ಮುನ್ನಾರದ್ದಿ ಬದಲಾಯಿಸು ಹಣೆ ಬರಹ. ಎಲ್ಲಿ ನಿನ್ನ ಬುದ್ಧಿ ಮಾತಾಡು ನೀನು ಸಹ. ತಾಜಾ ಸುದ್ದಿ ಇದು ಇಂದಿನ ತಲೆಬರಹ. This is the headline of
ನೇರ ನೇರ ವರದಿ ಅಪಘಾತದ ಸ್ಥಳದಿಂದ ನಾನಾ ಬಣ್ಣದ ಜ್ವಾಲೆ ಅವಮಾನದ ಒಡಲಿಂದ ದೂರ ನಿಂತೆ ಹಾಡೋ ಜೇಬಲ್ಲಿ ಹುಟ್ಟು ಪದ ಯಾರು ಬೇರೆ ಅಲ್ಲ ತುಸು ನೋಡು ನಿ ಬಳಿಯಿಂದ This is the headline of today. ಕಾಡಿವೆ ಬಿಂಬ ಒಂದೊಂದೇ. This is the deadline of today. ಯಾರಿಲ್ಲ ಹಿಂದೆ ಮುಂದೆ. ಕನಸಿನ ದಾರಿ ತೆರೆಯಲು ಕೂಡ ಗುರುತಿನ ಚೀಟಿ ಬೇಕೇ ಬೇಕಾ ನೆನಪಿನ ನೂರು ಮರೆಯಲು ಕೂಡ ಗುರುತಿನ ಚೀಟಿ ಬೇಕೇ ನಿನ್ ಕೆಲಸ ಏನಿದೆ ಅಷ್ಟು ಮಾಡು. ಇವತ್ತು ಸಿಕ್ಕಾಕೋಬೇಕಲ್ಲ ಇರೋದು ನಿಮಗೆ. ಪೊಲೀಸ್ ಕೈ ತಗಲಾಕೊಂಡ್ಲಿ ಮೂಲೆ ಹಾಕೊಂಡು ಹಂಗೆ ಗುಂಪ್ತಾರೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ, ಒಳ್ಳೆ ಅನಾಥನ ಥರ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಶಂಕರ್ ಗೌಡ, ಫಿಲ್ಮ್ ಬ್ಯೂರೋ, ಬೆಂಗಳೂರು.